ಪಂಚಾಯತ್ ಎಲೆಕ್ಷನ್ ಹೆಂಗಿದೆ ಅಂತಲ್ಲ, MP ಎಲೆಕ್ಷನ್ ಹೆಂಗ್ ಮಾಡಿದ್ವೋ ಒಟ್ಟಿಗೆ ಹಂಗೆ ಒಟ್ಟಿಗೆ ಸೇರ್ ಮಾಡೋದು ಅಂತ ಆಯ್ತು. ಯಾರ್ಯಾರು ಕ್ಯಾಂಡಿಡೇಟ್ಸ್ ಆಸ್ಪಿರೆಂಟ್ಸ್ ಇದ್ದಾರೆ ಒಂದು ಪಟ್ಟಿ ಮಾಡಿದ್ದಾರೆ. ನಾಳೆ ಇದೊಳಗಡೆ ಕೂತ್ಕೊಂಡು NDA ಕ್ಯಾಂಡಿಡೇಟ್ಸ್ 17 ಕ್ಷೇತ್ರದಲ್ಲೂ ಎಲೆಕ್ಷನ್ ಮಾಡ್ತಾರೆ, ಗೆಲ್ತಾರೆ. ಒಂದು ಚೂರು ಗೊಂದಲ ಇಲ್ಲ. ಯಾಕೆ ಗೊಂದಲ ಇಲ್ಲ ಅಂದ್ರೆ ಎಲೆಕ್ಷನ್ ಅಂದ್ರೆ ಫ್ರೀ ಆಗಿದೆ, ನಾಮಿನೇಷನ್ ಅಲ್ಲ. ಎಲೆಕ್ಷನ್ ಸೀಟ್ ತಗೊಳ್ಳೋದು, ಗೆಲ್ಲೋದು, ರೂಲಿಂಗ್ ಪಾರ್ಟಿ ಇರುತ್ತೆ, ಅದ್ರ ವಿರುದ್ಧ ಗೆಲ್ಲೋದು, ಗೊಂದಲ ಏನಿಲ್ಲ. ಎಲ್ಲ ಒಟ್ಟಿಗೆ ಕಾಂಗ್ರೆಸ್ ಅಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ಅದೇ ಮಾನದಂಡ. ಯಾರ ಒಂದ್ಸಲಿ ತಾಲೂಕ್ ಆಫೀಸು ಯಾವುದೇ ಆಗಲಿ ಈ ಸರ್ಕಾರಿ ಕಚೇರಿಗಳಿಗೆ ಹೋಗಿ ಬಂದ್ರೆ ಅವ್ರು ಓಟ್ ಹಾಕೋದೇ ನಮ್ರ ಮಾಡ್ಕೋಬಹುದು. ಎಲ್ಲರಿಗೂ ಗೊತ್ತಿದೆ ಜನಕ್ಕೆ. ಅತಿ ಹೆಚ್ಚು ಕರ್ನಾಟಕ ಹುಟ್ಟಿದಾಗಿಂದ ಇಷ್ಟು ಭ್ರಷ್ಟಾಚಾರ ಯಾರು ನೋಡ್ಲೇ ಇಲ್ಲ. ಜನಗಳು ಇದಾದ ಗ್ಯಾರಂಟಿಗಳು ತಗೊಳ್ಳೋದಿರ್ಲಿ, ಹೋಗಿ ಆ ಲಂಚ್ಗಳು ಕೊಡೋದ್ರಲ್ಲೇ ಸುಸ್ತಾಗಿದ್ದಾರೆ, ಬೈಕಂಡು ತಿರುಗ್ತಾರೆ. ಅದೇ ಓಟ್ ಇದು ಎಲೆಕ್ಷನ್ಗೆ ಅನುಕೂಲ ಆಗೋದು. ಯಾವ ಮಾನದಂಡ ಅಂತ ನಿಮಗೆ ಗೊತ್ತಿದೆ. ಎಲೆಕ್ಷನ್ ಹಂಗಾಗಿ ಕೂತಿದೆ. ಅಭ್ಯರ್ಥಿಗಳು ಪಕ್ಷಕ್ಕೆ ಲಾಯಲ್ ಆಗಿರ್ಬೇಕು, ಎಕನಾಮಿಕಲಿ ಸ್ಟ್ರಾಂಗ್ ಇರಬೇಕು, ಅದನ್ನೆಲ್ಲ ನೋಡೇ ಮಾಡೋದು. ಜಾತಿವಾರು ಎಲ್ಲ ಜಾತಿಗೂ ಒಂದು ನ್ಯಾಯ ಒದಗಿಸ್ಬೇಕು. ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಮ್ಮ ಹೈಕಮಾಂಡು ತೀರ್ಮಾನ ಮಾಡಿ. ಸ್ಲೋ ಮಾಡಂಗೂ ಇಲ್ಲ, ಮೊದಲೇ ಜೋರಾಗಿರ್ಬೇಕು. ಹಂಗೆ ಕೊನೆ ದಿನಕ್ಕೆ ಹಾಕೊಂಡ್ರೆ ಮೊದಲೇ ಫಿಕ್ಸ್. ಯಾವ ರೀತಿ ನಮ್ಮ ಅಪೋನೆಂಟ್ ಮಾಡ್ತಾನೆ ಆ ರೀತಿ ಮಾಡಬೇಕು. ಚುನಾವಣೆ ಕೊನೆ ದಿನಕ್ಕೆ ಹಾಕೊಂಡಿದ್ರೆ ಮೊದಲೇ 3 ದಿನಕ್ಕೆ ಮೊದಲೇ ಮುಗಿಸಾಕಿದ್ರೆ ಅವರು ಅದು ಇರುತ್ತೆ. ಹಾಗಾಗಿ ಚುನಾವಣೆ ಹೇಳಂಗಿಲ್ಲ ಬಿಡಿ. ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋದ ಕಡೆಗೆ ನಮಗೆ ನಾಚಿಕೆ ಆಗುತ್ತೆ. ಹಂಗಾಗಿ ಕೂತಿದ್ದೆ.